ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ರೀಸೆಂಟ್ಲಿ ಅಪಾಯಿಂಟೆಡ್ ಅಂಬಾಸಿಡರ್ಸ್ ಇನ್ ವೇರಿಯಸ್ ಫೀಲ್ಡ್ ಅಂದರೆ ಯಾವುದ್ಯಾವುದಕ್ಕೆ ಅಂಬಾಸಿಡರ್ನ ಅಪಾಯಿಂಟ್ ಮಾಡಿರ್ತಾರಲ್ವ ಅದನ್ನ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಅದ್ರ ಮೇಲೆ ಕ್ವಶನ್ಸು ಒಂದೊಂದು ಫಿಕ್ಸ್ ಕ್ವಶನ್ಸು ಬರ್ತಿರ್ತವೆ. ಅವನ್ನ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಕೇಳಿರ್ತಾನೆ. ಹಾಗಾಗಿ ರೀಸೆಂಟಾಗಿ ಯಾರ್ಯಾರು ಅಪಾಯಿಂಟ್ ಆಗಿದ್ದಾರೆ, ಯಾವ ಫೀಲ್ಡಲ್ಲಿ ಅಪಾಯಿಂಟ್ ಆಗಿದ್ದಾರೆ, ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂದರೆ ಒಬ್ಬ ಪರ್ಸನ್ ಹೆಸರು ಕೊಟ್ಟು ಅವರು ಯಾವ ಫೀಲ್ಡಲ್ಲಿ ಅಪಾಯಿಂಟ್ ಆಗಿದ್ದಾರೆ ಅಂತಂದು ಕೇಳ್ಬೋದು. ಅಥವಾ ಯಾವ ಫೀಲ್ಡಲ್ಲಿ ಅಪಾಯಿಂಟ್ ಆಗಿರ್ತಾರಲ್ವ, ಈಗ ಆರ್ ಬಿ ಐ ಅಂತಂದರೆ ಆರ್ ಬಿ ಐಗೆ ಯಾರು ಅಂಬಾಸಿಡರ್ ಇದ್ದಾರೆ, ಈ ರೀತಿ ಕೂಡ ಕ್ವಶನ್ಸು ಬಂದಿರೋ ಬಹಳ ನೋಡಿದ್ವಿ ಇಷ್ಟು ದಿನ ಎಕ್ಸಾಮಲ್ಲಿ. ಹಾಗಾಗಿ ಈ ಅಂಬಾಸಿಡರ್ಸ್ ಅಂತ ಈ ಟಾಪಿಕ್ ಮೇಲೆ ಇವತ್ತಿನ ಕ್ಲಾಸ್ ಇರುತ್ತೆ. ಐ ಹೋಪ್ ಎಲ್ಲ ಕ್ಲಾಸಸ್ ಕೂಡ ನೀವು ನೋಡಿ ಯೂಸಸ್ ಆಗ್ತಿದೆ ಅಂತ ಭಾವಿಸ್ತೀನಿ. ಹಾಗೆ ನೀವು ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಕ್ಲಾಸಸನ್ನು ನೋಡುವಾಗ ಲೈಕ್ ಮಾಡಿ. ಆಮೇಲೆ ಲೈಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಜನಕ್ಕೆ ಯೂಟ್ಯೂಬ್ ಅವರೇ ರೆಕಮೆಂಡ್ ಮಾಡ್ತಾರೆ. ಓಕೆನಾ, ಇದು ಒಂದು ಪ್ಲಸ್ ಪಾಯಿಂಟು. ಲೈಕ್ ಮಾಡಿ. ಹಾಗೆ ನೀವು ಕ್ಲಾಸನ್ನು ನೋಡಿದಾದ್ಮೇಲೆ ನಿಮಗೆ ಏನಾದರೂ ಡೌಟ್ ಬಂದರೆ, ಹಾಗೆ ಕ್ಲಾಸ್ ಹೇಗೆ ಇತ್ತು ಅಂತಲೂ ಕೂಡ ನೀವು ಒಂದು ಪಾಸಿಟಿವ್ ಕಮೆಂಟ್ ಹಾಕಿದರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೂ ಕೂಡ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕ್ಲಾಸಸ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ ಕ್ಲಾಸಸ್ ನೋಡಿ ಅಂತ ಹೇಳ್ತಾ, ಇದರಲ್ಲಿ ಏನು ನೆನ್ಪಿಟ್ಕೋಬೇಕಂದ್ರೆ ನೀವು ಪರ್ಸನ್ ನೇಮ್ ಇಟ್ಕೋಬೇಕು. ಪರ್ಸನ್ ನೇಮ್ನ ನೆನ್ಪಿಟ್ಕೋಬೇಕು. ಹಾಗೆ ಅವರು ಯಾವ ಫೀಲ್ಡ್ಗೆ ಅಂಬಾಸಿಡರ್ ಆಗಿದ್ದಾರೆ ಅನ್ನೋದು ಕೂಡ ನೀವು ನೆನ್ಪಿಟ್ಕೋಬೇಕು. ಎರಡೇ ಇರುತ್ತೆ. ಬಟ್ ಇದು ನೆನ್ಪಿಟ್ಕೊಳೋದು ಏನಂದರೆ, ನೀವು ಚಾರ್ಟ್ ಮಾಡಿಕೊಂಡು ಡೈಲಿ ಅದನ್ನ ರಿವೈಸ್ ಮಾಡೋದು ಅವಶ್ಯಕತೆ ಇರುತ್ತೆ. ಯಾಕಂದರೆ ಪಾಯಿಂಟ್ಸು ಜಾಸ್ತಿ ಅಂದರೆ ಫ್ಯಾಕ್ಚುಯಲ್ ಇತ್ತಂದರೆ ರಿವೈಸು ಜಾಸ್ತಿ ಬೇಕಾಗುತ್ತೆ. ಓಕೆನಾ, ಈಗ ಕಾನ್ಸೆಪ್ಟ್ ಥ್ರೂ ಆಗಿಬಿಡ್ತಂದರೆ ಮೊನ್ನೆ ನಾನು ಅರ್ತ್ಕ್ವೇಕ್ಸ್ ಒಂದು ವಿಡಿಯೋ ಮಾಡಿದ್ದೀನಿ, ಇನ್ ಡೀಟೈಲ್ ಆಗಿ ಮಾಡಿದ್ದೀನಿ ಅದನ್ನ. ಓಕೆನಾ, ಅದು ನೀವು 1ರಿಂದ 2 ಸರಿ ಏನಾದರೂ ಕ್ಲೀನಾಗಿ ನೋಡಿಬಿಟ್ರೆ ಅಂದರೆ ಅದು ಆರ್ಡರ್ ವೈಸ್ ಒಂಥರ ಹೆಣದಂಗೆ ಆಗಿರುತ್ತೆ. ಅಂದರೆ ಕ್ಲೀನಾಗಿ ಆರ್ಡರ್ ವೈಸ್ ಮಾಡಿದಾಗ ಅದನ್ನ ಕ್ಲೀನಾಗೆ ಒಂದು ಸರಿ ಅರ್ಥ ಆಗಿಬಿಡುತ್ತೆ. ಆ ರೀತಿ ಆದಾಗ ಕಾನ್ಸೆಪ್ಟ್ ಅಂತ ಬಂದರೆ ನೀವು 1 ಸರಿ 2 ಸರಿ ನೀಟಾಗಿ ಲಕ್ಷ್ಯ ಕೊಟ್ಟು ನೋಡ್ಕೊಂಡ್ರೆ ಅರ್ಥ ಆಗಿಬಿಡುತ್ತೆ. ಬಟ್ ಫ್ಯಾಕ್ಚುಯಲ್ ಅಂತ ಬಂದಾಗ ರಿವಿಷನ್ನು ಒಬ್ಬೊಬ್ರಿಗೆ ಜಾಸ್ತಿ ಇರುತ್ತೆ. ಅಥವಾ ಅದನ್ನ ಯಾವ ರೀತಿ ಆದರೂ ನೀವು ಕತ್ರಿನಾ ಕೈಫಾ ಟೂರ್ ಹೋಗೋಣ ಆಕಿ ಜೊತೆಗೆ ಹಿಂಗೆ ನೆನಪಿಟ್ಕೊಂಡ್ಬಿಟ್ರೆ ಅಂದರೆ ನೆನಪುಳಿದ್ಬಿಡ್ತಾರೆ. ಈಗೇನಂತೆ ಕತ್ರಿನಾ ಕೈಫ್ ಅವ್ರ ಜೊತೆಗೆ ಮಾಲ್ಡೀವ್ಸಿಗೆ ಟೂರ್ ಹೋಗ್ಬಿಡೋಣ ಅಂತ ಅಂದ್ಬಿಟ್ರೆ ಈ ರೀತಿ ಕಾಮಿಡಿ ಆಗಾದ್ರೂ ನೆನ್ಪಿಟ್ಕೊಳ್ಳಿ. ಅಥವಾ ನಿಮ್ಮ ಫ್ರೆಂಡ್ಸಿಗೆ ಹಿಂಗೆ ಮಾತಾಡ್ಕೊಂತ ಹಂಗೆ ಹೇಳ್ಬಿಟ್ರೆ ಅಂದರೆ ಅದು ಕೂಡ ನೆನ್ಪಿಟ್ಕೊಳಕ್ಕೂ ಒಂದು ವೇ ಅದು. ಓಕೆನಾ, ನೀವು ಏನಾದರೂ ಮಾಡಿ ಒಟ್ಟು ಎಕ್ಸಾಮಲ್ಲಿ ಬರುವಾಗ ಅದು ಬಂತಂದರೆ ಕರೆಕ್ಟ್ ಆನ್ಸರ್ ಮಾಡೋಕ್ಕೆ ಚಾನ್ಸಸ್ ಆಗಿರ್ಬೇಕಂತ ಹೇಳ್ತಾ, ಓಕೆನಾ. ಕತ್ರಿನಾ ಕೈಫ್ ಅವರು ಗ್ಲೋಬಲ್ ಟೂರಿಸಂ ಅಂಬಾಸಿಡರ್ ಆಫ್ ದ ಮಾಲ್ಡೀವ್ಸ್ ಅಂತ ಇದೆ. ಓಕೆನಾ. ನೆಕ್ಸ್ಟ್ ಅನಿಲ್ ಕುಂಬ್ಳೆ, ಕರ್ನಾಟಕ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟು. ಈಗೇನಂದ್ರೆ ಅನಿಲ್ ಕುಂಬ್ಳೆ ಅವ್ರ ಜೊತೆಗೆ ಕರ್ನಾಟಕ ಫಾರೆಸ್ಟ್ಗೆ ಹೋಗ್ಬಿಡೋಣ, ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಡೋಣ ಅವ್ರ ಜೊತೆಗೆ. ಇಲ್ಲ ಸುಮ್ಮನೆ ನಮ್ಮ ಅನಿಲ್ ಕುಂಬ್ಳೆ ಅವ್ರ ಜೊತೆಗೆ ವೈಲ್ಡ್ ಲೈಫ್ ಫಾರೆಸ್ಟ್ಗೆ ಹೋಗಿದ್ವಲ್ಲ, ಇಲ್ಲ ನಿಮ್ಮ ಫ್ರೆಂಡ್ ಯಾರಾದರೂ ಅನಿಲ್ ಅಂತ ಇರ್ತಾನೆ, ಅನಿಲ ಬಾ ಕರ್ನಾಟಕ ಫಾರೆಸ್ಟ್ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬರೋಣ ಅಂತ ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ರೆ, ತಮಾಷೆಗೆ ಹೇಳಿದಾಗ ಏನಾಗುತ್ತೆ ಅಂದರೆ ಮೈಂಡು ಭಾಳ ಆ್ಯಕ್ಟಿವ್ ಆಗುತ್ತೆ. ಹಾಗಾಗಿ ನೆನಪಿರುತ್ತೆ ನಮಗೆ. ಓಕೆನಾ, ಆಗಿದ್ದಾಗ ನೀವೇನಾದರೂ ಒಂದು ಕಾಮಿಡಿಯಾಗಿ ನೋಡಿದ್ದು ಅಂಥವೆಲ್ಲ ನಿಮಗೆ ಬೇಗ ನೆನಪಿರ್ತವೆ. ಏನೋ ನಿಮ್ಮ ದೋಸ್ತನ ಜೊತೆಗೆ ಡಿಸ್ಕಷನ್ ಮಾಡಿದ್ದು. ಹಾಗಾಗಿ ಹಿಂಗೇನಾರ ಮಾಡ್ಕೊಳ್ಳಿ. ಆಮೇಲೆ ಇಲ್ಲೇನೋ ತಮನ್ ಅವ್ರು ಕೊಡ್ತಾರೆ, ಇವರು ತೆಲುಗು ಆ್ಯಕ್ಟರು, ಮೈಸೂರು ಸ್ಯಾಂಡಲ್ ಸೋಪ್ನ ಅಂಬಾಸಿಡರ್ ಆಗಿದ್ದಾರೆ. ತಮನ್ನ ಅವ್ರು ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಮೈಸೂರು ಸ್ಯಾಂಡಲ್ ಸೋಪ್ ಹಚ್ಕೊಳ್ತಾರೆ ಅವರು, ಅದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ. ಈ ರೀತಿ ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಶಿವರಾಜ್ ಕುಮಾರ್ ಅವರು KMF ನಂದಿನಿ ಮಿಲ್ಕ್ ಪ್ರಾಡಕ್ಟ್. ಇದು ನಿಮ್ಗೆ ಆಲ್ರೆಡಿ ಇವರು ಫಸ್ಟು ಪುನೀತ್ ರಾಜ್ಕುಮಾರ್ ಅವರಿದ್ದು, ಅವರು ತೀರ್ಕೊಂಡಾದ್ಮೇಲೆ ಅದನ್ನ ಶಿಫ್ಟ್ ಆಗಿ ಶಿವರಾಜ್ ಕುಮಾರ್ ಅವರು ಬಂದಿದ್ದಾರೆ. ಇದನ್ನ ಈ ರೀತಿ ನೆನ್ಪಿಟ್ಕೋಬಹುದು. ಓಕೆನಾ. ನೆಕ್ಸ್ಟ್ ರಶ್ಮಿಕಾ ಮಂದಣ್ಣ. ಮೈಂಡ್ ಯಾವ ರೀತಿ ನೆನ್ಪಿಟ್ಕೊಳತ್ತಂದ್ರೆ, ಹಂಗೆ ಫ್ಯಾಕ್ಚುಯಲ್ ಹೇಳಿದ್ರೆ ಅದನ್ನ ನೆನ್ಪಿಟ್ಕೊಳಲ್ಲ ಮ್ಯಾಕ್ಸಿಮಮ್ ಆಗಿ. ನೀವೇನಾದರೂ ಅದನ್ನ ಅದ್ರ ಜೊತೆಗೆ ಹಂಗೆ ಒಂದು ಸೀರಿಯಲ್ ಪ್ರಕಾರ ಏನಾದರೂ ಪಿಕ್ಚರ್ ಟೈಪಲ್ಲಿ ಹೇಳಿದ್ರೆ ಅಂದರೆ ಭಾಳ ನೆನ್ಪಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೀವು ನೋಡಿ ಮೂವಿ ನೋಡಿದ್ದು ನಿಮಗೆ ನೆನಪಿರುತ್ತೆ. ಓಕೆನಾ, ಕ್ಲಾಸ್ ಹೇಳಿದ್ದು ನೆನಪಿರಲ್ಲ. ಹಾಗಾಗಿ ಅದನ್ನ ಏನಾದರೂ ಮಾಡಿ ಒಟ್ಟು ಯಾರಿಗಾದ್ರೂ ಹೇಳೋದು ಹಿಂಗೇನೋ ಮಾಡಿ ಮ್ಯಾಜಿಕ್ ಮಾಡ್ಕೊಂಡು ನೀವು ನೆನ್ಪಿಟ್ಕೋಬೇಕಷ್ಟೇ. ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಅಂಬಾಸಿಡರ್ ಆಫ್ ಸೈಬರ್ ಸೇಫ್ಟಿ. ರಶ್ಮಿಕಾ ಮಂದಣ್ಣ ಅವರು ಸೈಬರ್ ಸೇಫ್ಟಿಯಲ್ಲಿ ಫುಲ್ ಮುಂದಿದ್ದಾರೆ. ಹಾಗೆ MS ಧೋನಿಯನ್ ಮತ್ತು ಸ್ಮೃತಿ ಮಂದಣ್ಣ ಇವರು SBI ಬ್ರಾಂಡ್ ಅಂಬಾಸಿಡರ್. ನಮ್ಮ ನಮ್ಮ ತಾಲೂಕಲ್ಲಿ ಐತಲ್ಲ SBI ಬ್ರಾಂಡ್ SBI ಬ್ಯಾಂಕಿಗೆ ಧೋನಿ ಮತ್ತು ಸ್ಮೃತಿ ಮಂದಣ್ಣ ಬಂದಿದ್ರಂತೆ. ಹಿಂಗೆ ನೆನ್ಪಿಟ್ಕೋಬೇಕು. ಓಕೆನಾ. ನೆಕ್ಸ್ಟ್ ನೀರಜ್ ಚೋಪ್ರಾ, ಇವರು ಬ್ರಾಂಡ್ ಅಂಬಾಸಿಡರ್ ಆಫ್ RBI. ಓಕೆನಾ. RBI ಐತಲ್ವಾ, RBIಗೆ ನೀರಜ್ ಚೋಪ್ರಾ ಆದರೆ ನಮ್ಮ ತಾಲೂಕಲ್ಲಿರೋ SBIಗೆ ಧೋನಿ ಮತ್ತು ಸ್ಮೃತಿ ಮಂದಣ್ಣ ಅವರು ಬಂದಿದ್ರಂತೆ ಅಂತ ಹಿಂಗೆ ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್
ಇದು ಎಕೋ ಬ್ರಾಂಡ್ ಅಂಬಾಸಿಡರ್ ಕರ್ನಾಟಕ. ಎಕೋ ಬ್ರಾಂಡ್ ಅಂಬಾಸಿಡರ್ ಇದು ನೀವು ನೆನ್ಪಿಟ್ಕೋಬಾರ್ದು, ಭಾಳ ಈಸಿ ಇದು. ಸಾಲುಮರದ ತಿಮ್ಮಕ್ಕ ಅವರು ಎಕೋ ಬ್ರಾಂಡ್ ಅಂಬಾಸಿಡರ್ ಆಫ್ ಕರ್ನಾಟಕ. ಓಕೆನಾ. ನೆಕ್ಸ್ಟ್ ಪಿ ವಿ ಸಿಂಧು CRPF ಅಂಬಾಸಿಡರ್. ಓಕೆನಾ. ಪಿ ವಿ ಸಿಂಧು ನಮ್ಮ ಫ್ರೆಂಡು CRPF ಆಗಿದ್ದಾನಲ್ವಾ, ಅಲ್ಲಿ ಪಿ ವಿ ಸಿಂಧು ಅವ್ರು ಹೋಗಿದ್ರಂತೆ, ಅಲ್ಲಿ ಅಂಬಾಸಿಡರ್ ಆಗಿದ್ರಾಗ ಅವಾಗ ಭೇಟಿ ಆಗಿದ್ದಾನಂತ, ಅವನು ಫೋಟೋ ಹಾಕಿದ್ದ, ಇಬ್ರು ಅವ್ರ ಜೊತೆಗೆ ನಿಂತ್ಕೊಂಡು ಸ್ಟೇಟಸ್ ಹಾಕಿದ್ದ, ಹಿಂಗೆ ನೆನ್ಪಿಟ್ಕೊಳ್ಳಿ. ಓಕೆನಾ. ಅಮಿತಾಬ್ ಬಚ್ಚನ್ ಪೋಲಿಯೋ ವ್ಯಾಕ್ಸಿನೇಷನ್ ಬಗ್ಗೆ ಅಮಿತಾಬ್ ಬಚ್ಚನ್ ಅವರು ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಮನು ಬಾಕರ್ ಅವರು ಮಿನಿಸ್ಟರ್ ಆಫ್ ಪೋರ್ಟ್ ಶಿಪ್ಪಿಂಗ್ ಅಂಡ್ ವಾಟರ್ವೇ ಅಂಬಾಸಿಡರ್ ಅವರು ಮನು ಬಾಕರ್ ಅವರು. ಓಕೆನಾ. ನೆಕ್ಸ್ಟ್ ಕಿಚ್ಚ ಸುದೀಪ್ ಅವರು ಪುಣ್ಯಕೋಟಿ ದತ್ತು ಯೋಜನೆ ಕರ್ನಾಟಕ ಗೌರ್ನಮೆಂಟ್. ಓಕೆನಾ. ಪುಣ್ಯಕೋಟಿ ದತ್ತು ಯೋಜನೆ, ಇವರು ಭಾಳ ಹಸು ಸಾಕ್ತಾರಂತೆ, ಹಸು ಇದಾವಂತೆ ಭಾಳ, ಯಾರ ಹತ್ರ? ಕಿಚ್ಚ ಸುದೀಪ್ ಅವ್ರ ಹತ್ರ. ಹಂಗೆ ನೆನ್ಪಿಟ್ಕೊಟ್ರೆ. ಓಕೆನಾ. ರಾಮ್ ಚರಣ್ ತೇಜ್ ಇವರು ತೆಲುಗು ಆಕ್ಟರ್, RRR ಬಂತಲ್ವಾ ಮೂವಿ, ಅದರಲ್ಲಿದ್ದಾರೆ ನೋಡ್ರಿ ರಾಮ್ ಚರಣ್ ಅವರು. ಇವರು ಇಂಡಿಯನ್ ಆರ್ಟ್ ಅಂಡ್ ಕಲ್ಚರ್ ಅವ್ರ ಬಗ್ಗೆ ರಾಮ್ ಚರಣ್ ತೇಜ್ ಅವರು ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಓಕೆನಾ. ದಿಯಾ ಮಿರ್ಜಾ ಇವರು ಸ್ವಚ್ಛ ಸಾಥಿ ಅಂಬಾಸಿಡರ್ ಯಾರು ಅಂದರೆ ದಿಯಾ ಮಿರ್ಜಾ. ಮೇರಿ ಕೋಮ್ ಅವರು ಟ್ರೈಫಿಡ್ ಆದಿ ಮಹೋತ್ಸವದ ಬಗ್ಗೆ ಅವರು ಅದಕ್ಕೆ ಅಂಬಾಸಿಡರ್. ವಿರಾಟ್ ಕೊಹ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ವಿರಾಟ್ ಕೊಹ್ಲಿ ಅವರು ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ. ನೆಕ್ಸ್ಟ್ ಅಕ್ಷಯ್ ಕುಮಾರ್ ಉತ್ತರಾಖಂಡಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಯುವರಾಜ್ ಸಿಂಗ್ ಅವರು ICC T20 ವರ್ಲ್ಡ್ ಕಪ್ 2024 ICC T20 ವರ್ಲ್ಡ್ ಕಪ್ ಬ್ರಾಂಡ್ ಅಂಬಾಸಿಡರ್ ಯಾರು ಅಂದರೆ ಯುವರಾಜ್ ಸಿಂಗ್. ಓಕೆನಾ. ನೆಕ್ಸ್ಟ್ ಶೀತಲ್ ದೇವಿ ರಾಕೇಶ್ ಕುಮಾರ್ ಇವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಐಕಾನ್ಸ್ ಪರ್ಸನ್ಸ್ ಡಿಸಬಿಲಿಟೀಸ್ ಅಂದರೆ ಅಂಗವಿಕಲರು ಡಿಸಬಿಲಿಟೀಸ್ ಅಂದರೆ. ಓಕೆನಾ. ಶೀತಲ್ ದೇವಿ ಮತ್ತು ರಾಕೇಶ್ ಕುಮಾರ್ ಇವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನ್ಯಾಷನಲ್ ಐಕಾನ್ಸ್ ಯಾರಂದರೆ ಶೀತಲ್ ದೇವಿ ಮತ್ತು ರಾಕೇಶ್ ಕುಮಾರ್. ನೆಕ್ಸ್ಟ್ ಕೆ ಶ್ರೀಕಾಂತ್ ಇವರು ಗುಡ್ ವಿಲ್ ಅಂಬಾಸಿಡರ್ ಆಫ್ ವಿಷನ್ 2020 ಇಂಡಿಯಾ. ಓಕೆನಾ. ಈ ರೀತಿ ನೀವೇನಾದರೂ ಕಾಮಿಡಿ ರೀತಿಯಲ್ಲಿ ನೆನ್ಪಿಟ್ಕೊಳ್ರಿ, ಅಥವಾ ನಿಮ್ಮ ಫ್ರೆಂಡಿಗೆ ಇವನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಆ ರೀತಿ ಆದರೂ ಶೇರ್ ಮಾಡಿಕೊಂಡು ಅವನೊಂದು 10, ಈಗ 20 ಇದಾವೆ, 20ರಲ್ಲಿ ಅವನೊಂದು 10 ಕೇಳಿ ನೀನೊಂದು 10 ಹೇಳೋದು, ಆ ರೀತಿ ಮಾಡ್ರಿ. ಅಥವಾ ನೀನೇನಾದರೂ ಈಗ ರಾಮ್ ಚರಣ್ ಅವ್ರು ಯಾವ್ದಕ್ಕೆ ಅಂಬಾಸಿಡರ್ ಅದಾರ ಹೇಳು ಅಂತಂದು ಕೇಳೋದು. ಇಲ್ಲಾಂದ್ರೆ ನಿಮಗೆ ವಿರಾಟ್ ಕೊಹ್ಲಿ ಭಾಳ ಫೇಮಸ್ ಅಲ್ವಾ, ವಿರಾಟ್ ಕೊಹ್ಲಿ ಯಾವ್ದ್ರಲ್ಲಿ ಅಂಬಾಸಿಡರ್ ಇದ್ದಾರೆ? ಪಂಜಾಬ್ ನ್ಯಾಷನಲ್ ಬ್ಯಾಂಕು. ಹಾಗೆ PV ಸಿಂಧು ಯಾರು ಇದ್ದಾರೆ? ಹಾಗೆ. ಇಲ್ಲಾಂದ್ರೆ ನಮಗೆ ಬೇರೆ ಯಾವ್ದಾರು, ಒಟ್ಟು ನೀನಾದ್ರೂ ಕೇಳೋದು, ಅವನಾದ್ರೂ ಕೇಳೋದು, ಅಥವಾ ಈ ರೀತಿ ಒಟ್ಟು ಏನೋ ಡಿಸ್ಕಷನ್ ಮಾಡ್ಕೊತ ಒಟ್ಟು ನೆನ್ಪಿಟ್ಕೊಳ್ಳಿ. ಓಕೆನಾ. ಇಷ್ಟು ಆದಮೇಲೆ ಒಂದಾದ್ರೂ ಕ್ವಶನ್ಸು ಬರೋ ಚಾನ್ಸಸ್ಸು ಭಾಳ ಇದೆ. ಹಾಗಾಗಿ ಈ ಕ್ಲಾಸ್ನ ಮಾಡಿದೆ ನಾನು. ಐ ಹೋಪ್ ನಿಮಗೆ ಇದೆಲ್ಲ ಯೂಸಸ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇದೇ ರೀತಿ ಬೇರೆ ಕ್ಲಾಸಸ್ಸು ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಇದರ PDF ಬೇಕಂದರೆ ಡಿಸ್ಕ್ರಿಪ್ಷನ್ನಲ್ಲಿರುವ ಸ್ಟಡಿ ಜೋನ್ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆದರೆ ಅಲ್ಲಿ ಈ PDF ಅನ್ನು ಅಲ್ಲಿ ಪೋಸ್ಟ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೀವು ಕಲೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಕ್ಲಾಸಸ್ ನೋಡಿದವ್ರಿಗೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.